ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ. ಕಮಲಕರ ಮೊನ್ನೆ ಸರೋಜಕ್ಕಕ್ಕೆ ಅವ್ರ ಮನೆಯವ್ರು ಭಾಳ ಹೊಡೆದ್ರನಲ್ಲ, ನಾವು ಹೋಗ್ಬಿಟ್ವಪ್ಪ ಅವ್ರ ಮನೆಯವ್ರು ಬಂದರು ಅಂತ. ಹೊಡೆದ್ರು. ನಾನು ಇದನ್ನೆಲ್ಲ ಬಿಡಿಸ್ಕೊಂಡೆ. ರೊಕ್ಕ ಕೊಡಕ್ಕೆ ಬಂದ್ಲೆ ನಂಗೆ ಅವತ್ತ ಸಾಯಂಕಾಲ ಹೋಗಿ ರೊಕ್ಕ ಕೊಟ್ಟು ಬರ್ತೀನಿ ಅಂದಿದ್ಲೆ. ಹೂನಾ ಕಮಲಕ್ಕ ಬಂದು 130 ರೂಪಾಯಿ ಕೊಟ್ಟೋದ್ಲ ಅವತ್ತ ಸಾಯಂಕಾಲ. ಗಂಡು ಹೊಡೆದಕ್ಕೆ ಮತ್ತು ರೊಕ್ಕ ಬಂದದ್ದು ನನಗೆ, ಇಲ್ಲ ಅಂದ್ರೆ ಆಕೆಲ್ಲ ಕೊಡ್ತದ್ಲ. ಅದು ಅಂಥದ್ದೈತಿ. ಗಂಡು ಕೊಟ್ಟಾನಂತ 900 ರೂಪಾಯಿ 3 ಮಂದಿಗೂ ಕೊಡು, ಎಷ್ಟು ಕೊಡೋದೈತೆ ನೋಡಿ ಅಂತಂದು ರೊಕ್ಕ ಇಟ್ಕೊಂಡು ನಿಮ್ಮ ಹತ್ರ ಬಂದು ಸುಮ್ಮನೆ ಜಗಳ ಆಡಿ ಗಂಡ ಹತ್ರ ಓಡಿಸ್ಕೊಂಡ್ಲು ನೋಡು. ಅಯ್ಯಕ್ಕರ ಹೊಡೆದು ಚಲೋ ಆತ್ ಬಿಡ್ರಿ, ಹೊಡೆದಕ್ಕೆ ಮತ್ತು ನಮ್ಮ ರೊಕ್ಕ ಬಂದದ್ದು. ಇಲ್ಲ ಅಂದ್ರೆ ಇನ್ನೂ ಮುಂದಿನ ಸಂಕ್ರಾಂತಿ ಬಂದರೂ ರೊಕ್ಕ ಬರ್ತದಿಲ್ಲ ನಮ್ಮವು. ಅದು ಅಂಥದ್ದೈತೆ ಬೇಡ. ಸುಮ್ಮನೆ ಗಂಡು ರೊಕ್ಕ ಕೊಟ್ಟಾನ ಅವತ್ತ ಬಂದು ಕೊಟ್ಟು ಬಿಟ್ಟಿದ್ರೆ ಮುಗಿದೋಕ್ಕುತ್ತೆ. ಈಗ ನೋಡಿ ಎಂಥ ಹೊಡಿಸ್ಕೊಂಡು ಮಂದಿ ಇದ್ರಿಗೆ ಮರ್ಯಾದೆ ತಕೊಂಡು ರೋಡ್ನಾಗ ಎಂಥ ಹೊಡೋದು ನಾವು ಅಕ್ಕಿ ಗಂಡ. ಅಷ್ಟು ಹೊಡಿಸ್ಕೊಂಡ್ ಮೇಲೆ ಬಂದು ರೊಕ್ಕ ಕೊಟ್ಲು ನೋಡು. ಏನೆಲ್ಲರೂ ನಂದ ಚಾರ ಅಡ್ಕೊಳಕತ್ತೀರ ಏನ? ಹೂನವ ನಿನ್ನೆ ನೆನ್ಸಕತ್ತಿದ್ವಿ ನೋಡಲ್ಲ, ಬಂದೇ ಬಿಟ್ಟು. ನನ್ನ ಬಗ್ಗೆನ ಚಾರ ಆಡ್ಕೊಂತಿರ್ತೀರಿ ಅಂತ ಗೊತ್ತು ನನಗೆ. ಅಲ್ಲೇ ಸರೋಜಿ, ನಿನ್ನ ಗಂಡು ಕೊಟ್ಟಾನ 900 ರೂಪಾಯಿನ ಸುಮ್ ಕೊಟ್ಬಿಟ್ಟಿದ್ರೆ ಅಕ್ಕತ್ತು. ನಮ್ಮ ರೊಕ್ಕ ನಮ್ಗೆ ಕೊಡಕ್ಕೆ ಎಷ್ಟು ಜಗಳ ಆಡ್ಬಿಟ್ಟಲ್ಲ ನೀನು. ಅದಕ್ಕೆ ಮತ್ತೆ ದೇವ್ರು ನಿನಗೆ ಸರಿಯಾಗಿ ಓಡಿಸಿದ್ದು ಗಂಡ ಕೊಟ್ಟದ ನಡವಿದಾಗ. ಯವ್ವ ನಿನಗೇನ ನಿಮ್ಮ ರೊಕ್ಕ ಸಿಗ್ತಾವ, ನನ್ನ ಸ್ಟೀಲಿನ ಡಬ್ಬೆ ಸಿಗ್ಲಿಲ್ಲ ಇನ್ನು. ಬಿಡ್ರಿ ಅಕ್ಕರ, ಅದೇನು 80 ಇಲ್ಲ 100 ರೂಪಾಯಿಗೆ ಬಂದ ಬರ್ತೈತಿ. ಇಲ್ಲೇ ಎಲ್ಲರೂ ಸ್ಟೀಲಿನ ಡಬ್ಬೆ ತಗೊಂಬಂದು ಬಿಡ್ರಿ. ಹೆಂಗೋದ್ರೆ ನಿಮ್ಮ ಮನೆಯವ್ರು 900 ರೂಪಾಯಿ ಕೊಟ್ಟಿರೋದು, ಇನ್ನೂ ರೊಕ್ಕ ಉಳಿದಿರ್ಬೇಕಲ್ಲ ನಿಮ್ಮ ಹತ್ರ. ನಮಗೆ ಕೊಟ್ಟದ್ದು ಅರ್ಧ ರೊಕ್ಕ ಉಳಿದತ್ತಲ್ಲ, ಅದ್ರಾಗ ಹೋಗಿ ತಗೊಂಬರ ಹೋಗ್ರಿ. ನಾನೇ ತಗೊಳ್ಳಿ ಹೊಸದು. ನೀವು ರೊಕ್ಕ ಕೊಡಿಸ್ರಿ, 4 ಮಂದಿನೂ 20 ರೂಪಾಯಿ ಹಾಕ್ರಿ, 80 ರೂಪಾಯಿ ಹಾಕಿ ನನಗೊಂದು ಸ್ಟೀಲಿನ ಡಬ್ಬಿ ಕೊಡಿಸ್ರಿ. ಕಮಲಕ್ಕ ನನಗೆ ಯಾಕ ನಿನ್ನ ಮಗನ ಮೇಲೆ ಡೌಟ್ ಅವ. ಗೋಮೂತ್ರ ಕುಡ್ಸಿದೆ ಅನ್ನೋ ಸಿಟ್ಟಿಗೆ ಎಲ್ಲರ ಒಕ್ಕಟ್ಟಿಗಿಕ್ಕಟ್ಟಿದ್ನ ಹೆಂಗ? ಬಂದ್ಬಿಡು ಎಲ್ಲದಕ್ಕೂ ನನ್ನ ಮಗನ ಮೇಲೆ. ಎಲ್ಲ ಬಿಟ್ಟು ನನ್ನ ಮಗ ಯಾಕೆ ನಿನ್ನ ಸ್ಟೀಲಿನ ಡಬ್ಬಿ ಕೈ ಆಗ್ತದಾನ? ಬಾರಿ ಬಿಡ ನೀನು. ನಿನ್ನ ಮಗಳ ಎಲ್ಲರೂ ಇಟ್ಟದಾಳ ನೋಡು, ಎಲ್ಲರ ಮರ್ತು ಬಂದಾಳ ಬಸ್ನಾಗ. ನಾನು ಮಾತ್ರ ಬಿಡೋದಿಲ್ಲ ಬಿಡು, ನನ್ನ ಸ್ಟೀಲಿನ ಡಬ್ಬಿ ಸಿಗೋವರ್ಗು. ಹೋಗ್ಲಿ ಬಿಡ್ರಿ, ಈಗ ಮತ್ತೇನು ಎಲ್ರದ್ದು ಕೆಲಸ ಆತನ, ಅದಕ್ಕೆ ಆರಾಮ ಮಾತಾಡ್ಕೊಂತ ಕುಂತು ಬಿಟ್ಟಿರಿ. ಎಲ್ರದ್ದು ಕೆಲಸ ಆಗಿತ್ತಾ, ಅದಕ್ಕೆ ಕುತ್ಕೊಂಡಿದ್ವಿ ಎಲ್ಲರೂ ಮಾತಾಡ್ಕೆ ಅಂತ. ನಾಳೆ ಶ್ರೀರಾಮಂದು ಇದು ಐತಲ್ಲ, ಪ್ರಾಣ ಪ್ರತಿಷ್ಠಾಪನೆ ಐತಿ. ಮೋದಿ ಎಲ್ಲರೂ ಹೊಂಟಾರ. ನಾಳೆ ದೀಪ ಹಚ್ಚಡಕ್ಕೆ ಹೇಳ್ಯಾರಲ್ಲ, ನಾಳೆ ಎಲ್ಲರೂ ಈ ದೇಶಾದ್ಯಂತ ದೀಪಾವಳಿ ಆಚರಣೆ ಮಾಡ್ಬೇಕು. ನಾಳೆ ಒಂದಿನ ಸಂಜೆ ಮುಂದೆ ಎಲ್ಲರೂ ದೀಪ ಹಚ್ಚಿರ್ಬೇಕು. ಗೊತ್ತೈತಿಲ್ಲ ಎಲ್ರಿಗೂ? ಎಲ್ರಿಗೂ ಗೊತ್ತೈತೆ. ನಾಳೆ ಎಲ್ಲರೂ ದೀಪ ಹಚ್ಚಿಡದ ಮನೆ ಮುಂದೆ ಅಂಗ್ಲದಾಗ ಎಲ್ಲ ನಾಳೊಂದಿನ ದೀಪಾವಳಿ ಹಬ್ಬ ಮಾಡ್ಬಿಡೋದು ನೋಡು. ಈ ಕಮಲಕ್ಕ ಒಂದು ಕೆಲಸ ಮಾಡೋಣ, ನಾಳೆ ಎಲ್ಲರೂ ಅಯೋಧ್ಯೆಗೆ ಹೋಗ್ಬಿಡೋಣ. ಹ್ಞೂ ಸರೋಜಿ, ಚಲೋ ಐಡಿಯಾ ಕೊಟ್ಟು ನೋಡು. ಎಲ್ಲರೂ ಹಂಗಾರ ಒಂದು 3-3 ಸಾವಿರ ಹಾಕೋಣ ಹೋಗ್ಬರೋಣ ಅಂತ. ಏನು 3-3 ಸಾವಿರನ? ಅಯೋಧ್ಯೆ ಮತ್ತೆ ಇಲ್ಲೇ ಪಕ್ಕಕ್ಕೆ ಐತಿ ಅನ್ಕಂಡಿಯಾ ಹೆಂಗ? ಆದ್ರೆ 3 ಸಾವಿರ ಭಾಳ ಆತವ. ಯಾಕೆ ಫ್ರೀ ಬಸ್ ಇಲ್ಲ ಅಲ್ಲಿಗೆ? ಫ್ರೀ ಬಸ್ಸು ಕರ್ನಾಟಕದಾಗ ಅಷ್ಟೇ ರೀ ಅಕ್ಕಾರ, ಬೇರೆ ರಾಜ್ಯದಾಗೆಲ್ಲ ಇಲ್ಲ. ಅಯೋಧ್ಯೆ ಏನು ಬೇರೆ ರಾಜ್ಯದಾಗ ಐತೇನ? ದೂರ ಐತೇನ ಹಂಗಾರ? ಸುದ್ದ ಆತ್ಬಿಡವ ಹಂಗಾರ. ಅಯೋಧ್ಯೆ ಎಲ್ಲ ಐತಿ ಅನ್ನೋದು ಗೊತ್ತಿಲ್ಲ, ಈಕೆ ಅಯೋಧ್ಯೆಗೆ ಹೊಂಟಾಳ. ನಿನ್ನ ಏನು ದೊಡ್ಡ ಎಲಿಜಬೆತ್ ಕ್ವೀನ್ ನೀನು, ಹಂಗ ಓದ್ಕೊಳ್ಳೆ ಬಿಟ್ಬಿಡ್ತಾರ ಮುಂದೆ ನಿನ್ನ. ಅಲ್ಲಿ ಎಂತಿಂತ ದೊಡ್ಡ ಜನ ಬರಕತ್ತಾರ, ನಮ್ಮ ಪ್ರಧಾನಮಂತ್ರಿ ಎಲ್ಲ ಬರಕತ್ತಾರ. ಹೋಗೋದ್ರ ಅಕ್ಕತ್ತೇನೆ ಅಲ್ಲಿಗೆ ನಮಗೆ? ಇಲ್ಲ ನಮ್ಮ ಇದ್ದೂರಾಗ ನಮ್ಮ ಕರ್ನಾಟಕ ರಾಜ್ಯದಾಗ ಇದ್ರು ಹೋಗೋದಕ್ಕದಿಲ್ಲ, ಅಷ್ಟು ಜನ ಬಂದೈತೆ ಅಲ್ಲಿಗೆ. ಎಂತಿಂತ ದೊಡ್ಡ VIP ಗಳೆಲ್ಲ ಹೊಂಟಾರ. ಅಕ್ಕತ್ತೆ ಹೋಗಕ್ಕ ಹಿಂದೆ ಮುಂದೆ ವಿಚಾರಣೆ ಮಾಡಲ್ಲ, ಸುಮ್ ತೆಲಿಗೆ ಏನು ಬರ್ತೈತೆ ಅದನ್ನ ಮಾತಾಡ್ತಾಳ. ಪರಕ್ಕ ನೀನ್ ಯಾಕ ಬಾಳ ಮಾತಾಡಕತ್ತೀಯ? ಏನೋ ಅಂದ್ ಬಿಡು ಮಾತಿಗೆ, ಹೋಗೋಣ ಅಂತ. ಅದಕ್ಕೆ ಯಾಕೆ ನಮಗೆ ಸಿಟ್ಟಿಗೆ ಹೇಳ್ತಿ? ರೊಕ್ಕ ಕೊಟ್ಟನಿ ಎಲ್ಲ ಆಗೈತಿ, ಮತ್ತೆ ನನ್ನ ಮೇಲೆ ಸಿಟ್ಟು? ಇಲ್ಲೇ ಅರಳಿ ಮಠಕ್ಕೆ 300 ರೂಪಾಯಿ ಹಾಕಿದ್ರೆ ನಿನ್ನ ಗಂಡ ಅಷ್ಟು ರೊಕ್ಕನ ಒಳ್ಳೆ ಕೂಡು ಚೈನಿ ಹೊಡ್ಕೊಂಬಂದವ. ಮತ್ತು ಆ ರೊಕ್ಕ ನೀನು ವಾಪಸ್ ಕೊಡೋಕೆ ತಯಾರಿಲ್ಲ. 130 ರೂಪಾಯಿ ಕೊಡೋಕೆ ತಯಾರಿಲ್ಲ ನೀನು ರೊಕ್ಕನ. ಇನ್ನು ನಿನ್ನನ್ನು ನಾವು ಅಯೋಧ್ಯೆ ಕರ್ಕೊಂಡು ಹೋದ್ರೆ ಮುಗೀತಲ್ಲ, ನಮ್ಮ ರೊಕ್ಕದಾಗ ನೀನು ಕರ್ಕೊಂಬರ್ಬೇಕವ ತಾಯಿ. ಮತ್ತು ಸಿಟ್ಟು ಬರೋದಿಲ್ಲ. ಮತ್ತು ಹೆಂಗ್ ಬೇಕಂಗೆ ಮಾತಾಡಿದ್ರ ಅಲ್ಲಿ ಕೊಟ್ನಲ್ಲಿ ಬಿಡು ರೊಕ್ಕನ, ಮತ್ತೆ ಯಾಕೆ ಸಿಟ್ಟು ಮಾಡ್ಕೊಂತಿದಿ? ಕೊಟ್ಟಿ ಸುಮ್ಮನೆ ಕೊಟ್ಟೆ, ಬಾಯಿ ಮುಚ್ಕೊಂಡಿ. ಕಮಲಕ್ಕೆ ಸುಮ್ಮನೆ ಕೊಡ್ಲಿಲ್ಲ, ಏನಾರ ಒಂದು ಮಾತ್ರ ಅಂದ್ಲ. ಆಕಿಗೆ ನಾವೇನಾರ ಒಕ್ಕಬೇಕು ಕುಟಕ್ ಜಗಳಕ್ಕ. ನೀನೆಷ್ಟು ಮಾತಾಡಿದೀವಿ? ಉಂಡುದಕ್ಕೂ ತಿಂದಿದ್ದಕ್ಕೂ ಹಂಗಿಸ್ಬಿಟ್ಟವ ನೀನು. ಮತ್ತೆ ಯಾರು ಸುಮ್ಮನೆ ಇರ್ತಾರೆ ನಿನ್ನ ಹತ್ರ ಅನಿಸ್ಕೊಂಡು? ಮತ್ತೆ ಈಗ ಅಯೋಧ್ಯಕ್ಕೆ ಹೋಗೋಣ ಅಂತ ಬಂದಿ. ಅಯೋಧ್ಯೆ ಎಲ್ಲೈತೆ ಅನ್ನೋದ ಗೊತ್ತಿಲ್ಲ ನಿನಗೆ. ಮತ್ತೆ ಅಯೋಧ್ಯಕ್ಕೆ ಹೋಗೋಣ ಅಂತ ಬಂದಿದ್ದಿ, ಮತ್ತೆ ಉರಿಯಲ್ಲ ಮೈಯಿ. ಯಾವ ನಿನ್ ಕುಟಕ್ ಮಾತಾಡ್ದೆ ಇಲ್ಲ ಹೋಗವ ನಾನು. ಹರಕ್ ನಾಯಿ ಮಾಡ್ದಂಗೆ ಮಾಡಕತ್ತಿ, ಅಲ್ಲಿಂದ ನೋಡಕತ್ತ ನಾನು. ಮಾತಾಡ್ಸ್ಬೇಡ ಹೋಗು, ನಿನ್ನ ಯಾರು ಮಾತಾಡಿಸ್ತಾರೆ? ಕಮಲಕ್ಕ ನಾಳೆ ದೀಪ ಹಚ್ಬೇಕಲ್ಲ, ಒಂದಿಟ್ಟು ಎಣ್ಣೆಲ್ಲ ಪಾಮೈಲ್ ಇದ್ರು ಕೊಡ ಒಂದು ಲೋಟ. ಅಲ್ಲ ಸರೋಜಿ, ದೀಪ ಹಚ್ಚಕ್ ನಿನಗೆ ಎಣ್ಣೆ ಇಲ್ಲ, ಇನ್ನು ಅಯೋಧ್ಯೆ ಹೋಗೋಣ ಅಂತ ಬಂದಿಯಲ್ಲ ನೀನು. ಅಯ್ಯ ಬಿಡ್ರೆ ಏನೋ ಮಾತಿಗಂದೆ, ನೀವೇನು ಅದನ್ನ ಹಿಡ್ಕೊಂಡ್ಬಿಟ್ರಲ್ಲ. ಮಂಗಳಾರ ಹಣೆಬೆನ್ನೂರಿಗೆ ಹೋಗೋಣ ಬರ್ತೀರೇನೋ? ಜಾತ್ರೆ ಐತಲ್ಲ ಚೋಡ ಮುಂದೆ. ಹೂನ ಕಮಲಕ್ಕ, ಮಂಗಳಾರ ಜಾತ್ರೆ ಐತಿ, ಬರೋಣ ಅಂತ. ಆದ್ರೆ ಒಂದು ಕಂಡೀಷನ್ ಅವ, ಅವ್ರ ಜಾತ್ರೆ ಮಾಡಕ್ಕೆ ಅವ್ರ ರೊಕ್ಕ ಅವ್ರವ್ರೇ ತರಬೇಕು. 100 ಕೊಡು 200 ಕೊಡು ಅಂದ್ರೆ ಯಾರು ಕೊಡೋದಿಲ್ಲ ನೋಡಿಲ್ಲಿ.
ಯಾಕ ನಂಗೂ ಗೊತ್ತಾಗ ನೀ ನನಗ ಅನ್ನಕತ್ತಿ ಅಂತ ನೀನ್ ಎಂಜಲ್ದಲ್ಲೇನೋ ಕಾಗಿ ಓಡ್ಸಲ್ ಬಿಡ, ಅವಾಗ ಗೊತ್ತೈತಿ. ಆದ್ರೆ ನಮ್ ಕಮಲಕ್ಕೆ ಏನ್ ಹಂಗ ತಗ ದೊಡ್ಡ ಮನ್ಸಕ್ಕಿದು, ಕೇಳಿದ್ರೆ ಕೊಡ್ತಾಳ. ನಾನೇನ್ ಕೇಳೋದು ಇಲ್ಲ, ಮತ್ತೆ ಕಮಲಕ್ಕ ಕೇಳ್ತಾನೆ ಅಂತ ಹೆದರಿಕೆ ಬೇಡ. ನಾನೇನ್ ಕೇಳೋದಿಲ್ಲ ತಗ, ನಿನ್ನ ಹತ್ರ ರೊಕ್ಕನ, ನನ್ನ ಹತ್ರನೂ ರೊಕ್ಕ ಐತಿ. ಏನಾರ ಒಂದಿಟ್ ಕಡಿಮೆ ಆದ್ರೆ 100-200 ಕೇಳ್ತಾನೆ, ಕೊಡ್ತಾಳ. ನಮ್ ಕಮಲಕ್ಕನ್ ದೊಡ್ಡ ಮನ್ಸ ಐತಿ. ನಿನ್ನಂಗಂತ ಮಡಿ ಯಾಕಿನ್ನ ಪಿಸರಿ ನಡಿ, ನಿನ್ನ ಯಾರು ಮಾತಾಡಿಸ್ತಾರ? ಬರ್ತಂತ ತಗಳ ಕಮಲಕ್ಕ, ನಾನು ಮಂಗಳವಾರ ಹೋಗನ್ ನೋಡ್, ರೆಡಿ ಆಗಿರ್ರಿ. ಅಲ್ಲಿಕಿನ್ ನೋಡ್ ಹೆಂಗಂತಾಳ, 100-200 ನಾನ್ ಕೊಡ್ಬೇಕಂತ. ಕಡಿಮೆ ಬಿದ್ರ ಕಡಿಮೆ ಅಲ್ಲ, ಆಕಿ ತಗೊಳದಲ್ಲ, ರೊಕ್ಕದ್ರು ತಗೊಳದಲ್ಲ. ನನ್ನ ಹತ್ರ ಕೊಡ ಕಮಲಕ್ಕ ಅಂದಿಸ್ಕೊಂಡು ನನಗೆ ವಾಪಸ್ ಕೊಡೋದ ತಿಂಗಳ ಮಾಡ್ತಾಳ. ನಿನ್ ಗಂಡ ರೋಡ್ನ ನಾಯ ಕೊಡೋದಂಗೆ ಕೊಡೋದು, ಆದ್ರೂ ಬುದ್ಧಿ ಬರ್ಲಿಲ್ಲ ಈಕಿಗೆ. ನಾಳೆ ನಾವು ಮಂಗಳವಾರ ಹೋಗಿ ದರ್ಶನ ಮಾಡ್ಕೊಂಬರೋನ್, ವಾಪಸ್ ಜಾತ್ರೆ ಮಾಡೋದು ಬೇಡ. ಆಮೇಲೆ ಈಕಿ ಹೇಳಲಾರ್ದಂಗ ಯಾವಾಗಾರ ಗುರುವಾರ ಇಲ್ಲ ಶನಿವಾರ ಮತ್ತು ಶುಕ್ರವಾರ ರಶ್ ಇರ್ತೈತಿ, ಗುರುವಾರ ಇಲ್ಲ ಶನಿವಾರ ಹೋಗಿ ಜಾತ್ರೆ ಮಾಡ್ಕೊಂಬರೋಣ ಅಂತ ನಮ್ಮ ಹುಡ್ರು ಕರ್ಕೊಂಡು ಹೋಗಿ. ಸುಮ್ಮನಿರಕ್ಕಿ ಹೇಳೋದ ಬೇಡ. ಅವತ್ತು ಮಂಗಳವಾರ ಹೋಗಿ ಹೋಳಿಗೆ ಮಾಡ್ಕೊಂಡು ಎಡಿ ಕೊಡ್ಬೇಕಲ್ಲ ದೇವರಿಗೆ, ಕೊಟ್ಟು ಬರೋಣಂತ. ಜಾತ್ರೆ ಮಾಡೋ ಗುರುವಾರ ಇಲ್ಲ ಶನಿವಾರ ಹೋಗೋಣ. ಶಾಂತಕ್ಕ ನೀನು ಹೇಳ್ಬೇಡ, ಸುಮ್ಮನಿರ್ಬೇಕು ನೋಡಿ. ನೀನೇ ಹೇಳೋದು, ನೀನು ಏನಾರ ಹೇಳ್ದಿ ಅಂದ್ರೆ ಮತ್ತೆ ನಿನ್ನ ಮಾತಾಡ್ಸೋದ ಬಿಡ್ತಾನೆ ನಾನು. ನೋಡಂತ ತಾಳ್ರವ ಹೆಂಗ ಕತ್ತಂಗೆ ಮಾಡೋಣ. ಸರಿ ತಾಳ್ರಿ, ಬರ್ತಾನೆ ಭಾಳ ಹೊತ್ತಾತ್ ನಾನು ಬಂದು.